ಮೂರು ಪಕ್ಷದ ಹೈಕಮಾಂಡ್ ಜೊತೆ ಮಾತನಾಡುವ ಶಕ್ತಿ ನನಗಿದೆ. ಹಿರಿಯೂರಿನಲ್ಲಿ ನನ್ನ ಗೆಲುವಾದರೆ ಒಬ್ಬ ಶಾಸಕ ಏನ್ ಮಾಡಬಹುದು ಅಂತ ತೋರಿಸೋಕೆ ನಾನು ಬಂದಿದ್ದೀನಿ. ಹಿರಿಯೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಂಚಲನ ಮೂಡಿಸಿರುವ ಬೊಮ್ಮನಹಳ್ಳಿ ಬಾಬು ಶಿರಾನಗರದ ಮಲಿಕ್ ರೆಹಾನ್ ದರ್ಗಾಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಾನು ಕಳೆದ 1.5 ತಿಂಗಳಿಂದ ಹಿರಿಯೂರಲ್ಲಿ ಸ್ವಂತ ಮನೆ ಮಾಡಿಕೊಂಡು ಜನಸಂಪರ್ಕ ಮಾಡ್ತಾ ಇದ್ದೀನಿ. ತಾಲೂಕಾದ್ಯಂತ ಚೆನ್ನಾಗಿದೆ. ಪ್ರತಿಯೊಬ್ರು ಅಲ್ಲಿನ ಪ್ರಜೆಗಳು ಹೇಳ್ತಾರೆ ಅಭಿವೃದ್ಧಿ ಕಡೆ ನಮ್ಮ ಹಿರಿಯೂರು ಹೆಸರೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕೂಗಿರೋದೇ ಬದಲಾವಣೆಗಾಗಿ ಬೊಮ್ಮನಹಳ್ಳಿ ಬಾಬಣ್ಣ ಅಂತ. ಆ ಬದಲಾವಣೆ ಬಯಸೇ ನಾನು ಹಿರಿಯೂರಿಗೆ ಬಂದಿದ್ದೀನಿ. ಆ ಬದಲಾವಣೆ ಅನ್ನೋದೇ ಅಭಿವೃದ್ಧಿ ಬಗ್ಗೆನೇ ಬದಲಾವಣೆ. ಸಾವಿರಾರು ಕೋಟಿ ಒಡೆಯ ಉದ್ಯಮಿ ರಾಜಕೀಯ ಯಾಕೆ ಆಯ್ಕೆ ಮಾಡ್ತಾರೆ? ಇದಕ್ಕೆ ಹಲವಾರು ಸತಿ ನಾನು ಉತ್ತರ ಕೊಟ್ಟಿದ್ದೀನಿ. ಸಿಂಪಲ್ ಉತ್ತರ ಸರಿನಾ? ಓಕೆ, ಹಲವಾರು ಸತಿ ಉತ್ತರಗಳು ಕೊಟ್ಟಿದ್ದೀನಿ. ಅಲ್ಲ, ನಮ್ ಚಾನಲ್ ಕೊಟ್ಟಿಲ್ಲ, ನಿಮ್ ಚಾನಲ್ ಕೊಟ್ಟಿಲ್ಲ. ನೋಡಿ, 224 MLA ಗೆಲ್ಲಿದ್ದಾರೆ. ಅದರಲ್ಲಿ ಒಂದು ಹಿರಿಯೂರು. ಹಿರಿಯೂರು ಅಂತ ನಗರದಲ್ಲಿ ತಾಲೂಕಲ್ಲಿ ಅಷ್ಟು ದೊಡ್ಡ ಡ್ಯಾಮು ಮಾರಿಕಂಡ ಡ್ಯಾಮ್ ಇದೆ. ಹಿರಿಯೂರು ಭಾಗದಲ್ಲಿ ಕುಡಿಯೋ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ. ಈ ಗೆದ್ದು ಬರೋ MLAಗಳು ಇದೇ ಮಾಡ್ತಾ ಇರೋದು. ಯಾಕಂದ್ರೆ ಸ್ವಲ್ಪ ದುಡ್ಡು ಹಾಕಿ ಗೆಲ್ತಾರೆ, ಗೆದ್ದಿದ್ಮೇಲೆ ಮೋಜು ಮಸ್ತಿ ಮಾಡ್ಕೊಂಡು ದುಡ್ಡು 1ಕ್ಕೆ 10 ಸಂಪಾದನೆ ಮಾಡೋದ್ರಲ್ಲಿ ಹೋಗ್ತಾರೆ. ನನ್ನಂತ ಬಿಸ್ನೆಸ್ ಮ್ಯಾನ್ಗಳು ಇದೆಲ್ಲ ನೋಡಿ ನೋಡಿ ಸಾಕಾಗಿದೆ ನನಗೆ. ಏನೋ ಸರ್ಕಾರ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಇವರು, ಇದೇನಾ ಜನರಿಗೆ ಬೇಕಾಗಿರೋದು? ಅದರ ಒಂದು ಬದಲಾವಣೆ ಬಗೆದಾಗೆ ಹಿರಿಯೂರಿಗೆ ಬಂದಿದ್ದೀನಿ. ಹಿರಿಯೂರಲ್ಲಿ ನನ್ನ ಗೆಲುವಾದ್ರೆ ಇಡೀ ರಾಜ್ಯ ತಿರುಗಿ ನೋಡ್ತಾ ಇದೆ, ನೋಡುತ್ತೆ. ಒಂದು MLA ಏನ್ ಮಾಡ್ಬೇಕು, MLA ಜವಾಬ್ದಾರಿ ಏನಿದೆ ಅಂತ ತೋರ್ಸಕ್ಕೆ ನಾನು ಬಂದಿದ್ದೀನಿ. ಸರ್, ಈಗ ಪ್ರಬಲ ಆಕಾಂಕ್ಷಿ ಅಂತ ಅಂದ್ರೆ ಎಲ್ರು ಕೂಡ ಯಾವ್ದಾದ್ರು ಪಕ್ಷದಿಂದ ಟಿಕೆಟ್ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ. ಸರ್, ಬೊಮ್ಮನಹಳ್ಳಿ ಬಾಬು ಅವರ ನಿರ್ಧಾರ ಏನು? ನೋಡಿ, ನನಗೆ 3 ಪಕ್ಷಗಳ ಹೈಕಮಾಂಡ್ ಕೂಡ ಬೆಂಗಳೂರು ಭಾಗದ ಲೀಡರ್ಗಳಿಗೆ ಕೇಳಿ, ಇಲ್ಲ ಎಲ್ಲ ಬೇರೆ ಎಲ್ಲರೂ ಕೇಳಿ, 3 ಪಾರ್ಟಿಯ ಲೀಡರ್ಗಳು ಕೂಡ 1 to 1 ಹಿಂಗೆ ಹೋಗಿ ಮಾತಾಡೋ ಕೆಪಾಸಿಟಿ ಇದೆ. ಮಾತಾಡ್ತೀನಿ. ಬಟ್ ಈ ಸತಿ ನಾನ್ ಸೇರಿರೋ 2 ಸಮುದಾಯಗಳು ಕರ್ನಾಟಕದಲ್ಲಿ 2 ಕೋಟಿ ಇದ್ದಾರೆ. ಅವ್ರ ರೆಪ್ರೆಸೆಂಟೇಟಿವ್ ಆಗಿ ನಾನು ಹಿರಿಯೂರು ಕಣದಲ್ಲಿ ಇದ್ದೀನಿ. 2 ಕೌ ಮಾತ್ರ ಅಲ್ಲ, ಎಲ್ಲಾ ಬಡ ಜನರ ಪರ ಹಿರಿಯೂರಲ್ಲಿ ಬಂದು ನೋಡಿ, ನನ್ನ ಆಫೀಸ್ ಹತ್ರ ನನ್ನ ಕಾರ್ಯಕ್ರಮಗಳು ನೋಡಿ, ಎಲ್ಲಾ ಜನ ಎಲ್ಲಾ ಸಮುದಾಯಗಳು ನನ್ನ ಹಿಂದೆ ಇದೆ. ನಾನು ಗೆದ್ದು ಬಂದ್ರೆ ಇದೊಂದು ಮಾದರಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಯಾವ್ದಾದ್ರು ಕ್ಷೇತ್ರದಲ್ಲಿ 1-2 ಆಕಾಂಕ್ಷಿಗಳ ಹೆಸರು ಇರ್ತದೆ ಸರ್. ಅದೇ ಹಿರಿಯೂರು ಭಾಗದಲ್ಲಿ 7 ರಿಂದ 10 ಜನ ಆಕಾಂಕ್ಷಿಗಳು ಪ್ರಬಲವಾಗಿ ಬ್ಯಾನರ್ ಹಾಕೊಂಡಿದ್ದಾರೆ, ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದು ಸೂಕ್ತ ಅನಿಸ್ತಾ ಇಲ್ಲ ನನಗೆ. ಹಿರಿಯೂರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿರೋದು ತೃಪ್ತಿ ತಂದಿದೆ ಸರ್? ಖಂಡಿತ ತೃಪ್ತಿ ತಂದಿದೆ. ಮುಂಬರೋ ದಿನಗಳು ನೀವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ. ಸಾಕಷ್ಟು ಜನರನ್ನ ಭೇಟಿ ಮಾಡಿದ್ದೀರಾ, ಹಳ್ಳಿಗಳನ್ನ ನೋಡಿದ್ದೀರಾ. ಆ ಬದಲಾವಣೆಗೆ ಬೊಮ್ಮನಹಳ್ಳಿ ಬಾಬು ಅವರ ಆದ್ಯತೆ ಏನು ಅಂತ ನಿರೀಕ್ಷೆ ಇರುತ್ತೆ ಸರ್? ಅಲ್ಲಿ ಹಲವಾರು ಬದಲಾವಣೆಗೆ ಇವಾಗ ನೆಕ್ಸ್ಟ್ ವೀಕ್ ನಾನು ಮುಂಬರುವ ವಾರದಲ್ಲಿ ನಗರಾದ್ಯಂತ ಪಾದಯಾತ್ರೆ ಮಾಡೋ ಪ್ಲಾನ್ ಮಾಡಿದ್ದೀನಿ. ಆ ಪಾದಯಾತ್ರೆ ಟೈಮಲ್ಲಿ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಒಂದು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಅದ್ರ ಮುಖಾಂತರ, ಪಾದಯಾತ್ರೆ ಮುಖಾಂತರ ಆ ಬಡ ಜನರಿಗೆ ಏನು ಸೌಲಭ್ಯಗಳು ಮಾಡ್ಬೇಕು ಅಂತ ನನ್ನ ಉದ್ದೇಶ ಇದೆ, ಅದನ್ನ ಮಾಡ್ತೀನಿ. ಪಕ್ಷೇತರರಾಗಿ ಬೊಮ್ಮನಹಳ್ಳಿ ಬಾಬು ಅವ್ರನ್ನ ಹಿರಿಯೂರು ಜನ ನಿರೀಕ್ಷೆ ಮಾಡಬಹುದಾ? ಖಂಡಿತ. ಅಥವಾ ಯಾವ್ದಾದ್ರು ಪಾರ್ಟಿಯಲ್ಲಿ ನೋಡೋಣ. ಮುಂಬರೋ ದಿನಗಳು ಚುನಾವಣೆಯಿಂದ ನಿಗದಿಯಾಗಿಲ್ಲ, ಆಮೇಲೆ ನೋಡೋಣ. ಇವತ್ತು ನನ್ನ ಕೆಲಸಗಳು ಮಾಡ್ತಾ ಇದ್ದೀನಿ ನಾನು. ಓಕೆ, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.